ನಮಸ್ಕಾರ. ಒಂದು ಜೋಡಿ ಮದುವೆ ಆಗುವಂತ ಸಂದರ್ಭದಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ನೀವಿನ್ನು ಮದುವೆ ಆಗಿದೆ, ಏನೇ ಕಷ್ಟ ಬಂದ್ರು ಏನು ಸುಖ ಬಂದ್ರು ಕೂಡ ಒಟ್ಟಿಗೆ ಇರಬೇಕು ನೀವು. ಅದ್ರ ಜೊತೆಗೆ ಆರೋಗ್ಯದ ಸಮಸ್ಯೆ ಬಂತು ಅಂತಂದ್ರೆ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬಂದ್ರು ಅಂತಂದ್ರೆ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡ್ಬಾರ್ದು. ಒಬ್ರಿಗೊಬ್ರು ಜೊತೆಯಾಗಿ ನೀವು ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ಕೊಂಡು ಹಿರಿಯರು ಹೇಳ್ತಾರೆ. ಅದೇ ರೀತಿ ಈ ಮಾತು 100ಕ್ಕೆ 100 ನಿಜ ಆಗಿದೆ. ಕೇರಳದಲ್ಲಿ ಎರ್ನಾಕುಲಂನಲ್ಲಿ ಒಂದು ಘಟನೆ ಆಗಿದೆ. ಏನಪ್ಪಾ ಅಂತಂದ್ರೆ, ಅವನಿ ಮತ್ತೆ ಶೆರಾನ್ ಅನ್ನೋರಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಶುಕ್ರವಾರದಂದು ಮದುವೆ ಇರುತ್ತೆ. ಬಟ್ ಅವನಿ ಏನ್ ಮಾಡ್ತಾಳೆ, ಹುಡುಗಿ ಅರ್ಲಿ ಮಾರ್ನಿಂಗ್ ಮೇಕಪ್ಗೆ 3 ಗಂಟೆ ಅಷ್ಟೊತ್ತಿಗೆ ಕಾರ್ ಹಿಡ್ಕೊಂಡ್ಬಿಟ್ಟು ಮದುವೆ ರೆಡಿ ಆಗ್ಬೇಕಲ್ವಾ. ಸೊ ಹಾಗಾಗಿ ಪಾರ್ಲರ್ಗೆ ಹೋಗುವಂತಹ ಸಂದರ್ಭದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗುತ್ತೆ. ಕಾರ್ ಕಂಟ್ರೋಲ್ ತಪ್ಪಿ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಆಕೆಯ ಕಂಡೀಷನ್ ಸಿವಿಯರ್ ಆಗುತ್ತೆ. ಆಕೆಗೆ ಬ್ರೈನ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಂತಹ ಸಂದರ್ಭದಲ್ಲಿ ಹುಡುಗ ಮಾಡುವ ಕೆಲಸ ಏನ್ ಗೊತ್ತಾ, ಆಕೆಯ ಕಷ್ಟ ಸುಖ ದುಃಖ ಏನಾದ್ರೂ ಇಲ್ಲಿ ನಾನು ಅವಳ ಜೊತೆ ಇರ್ತೀನಿ ಅಂತ ಹೇಳ್ಕೊಂಡು ಆಸ್ಪತ್ರೆಯಲ್ಲಿ ಆಕೆಗೆ ತಾಳಿಯನ್ನ ಕಟ್ಟಿದ್ದಾನೆ. ಸೊ ಈ ರೀತಿಯಾಗಿ ಆಕೆಯ ಕಷ್ಟ ಸುಖ ದುಃಖದಲ್ಲೂ ಕೂಡ ನಾನಿರ್ತೀನಿ, ನಾನು ಕೂಡ ಪಾಲುದಾರ ಅಂತ ಹೇಳ್ಕೊಂಡು ಅದನ್ನ ಆತಲ್ಲಿ ಪ್ರೂವ್ ಮಾಡಿದ್ದಾನೆ.